ನೋಡು, ಈ ಥರ ಕಣ್ಣಲ್ಲಿ ನೀರು ಹಾಕೋದನ್ನ ನೋಡಿದ್ರೆ ನಂಗೊಂಚೂರು ಇಷ್ಟ ಆಗೋದಿಲ್ಲ. ಧೈರ್ಯವಾಗಿರೋ, ಯಾವುದನ್ನೇ ಆದ್ರೂ ಹೋರಾಡಿ ಗೆಲ್ಬೇಕು, ಯಾವುದೋ ಒಂದು ರೂಪದಲ್ಲಿ. ನೀನ್ ಬಾ, ನಾನು ಹೇಳ್ತೀನಿ, ಬಾರ. ಆಗ್ಲಿ ಮಾವ. ಮಾವ ನಮಸ್ತೆ. ಏನ್ ಮಾವ, ರೂಮಲ್ಲಿ ಒಬ್ರೇ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಆಚೆ. ನಮಸ್ತೆ ಅತ್ತೆ. ಅತ್ತೆ ಮನೆಗೆ ಬರುವಾಗ ಖಾಲಿ ಕೈನಲ್ಲಿ ಬಂದ್ರೆ ಮತ್ತೆ ನಿಮ್ಮ ಮಗಳು ಕೋಪ ಮಾಡ್ಕೋತಾಳೆ. ಅದಕ್ಕೆ ಸ್ವೀಟ್ಸು ಫ್ರೂಟ್ಸು ತಗೊಂಡ್ಬಂದಿದ್ದೀನಿ. ಪಲ್ಲವಿ, ನನಗೆ ಇಷ್ಟ ಇಲ್ಲದೆ ಇರೋ ವ್ಯಕ್ತಿಗಳ ಮುಖ ನೋಡಬಾರ್ದು ಅಂತಾನೆ ನಾನು ಆ ಮನೆಯಿಂದ ಇಲ್ಲಿಗೆ ಬಂದಿದ್ದು. ಅಷ್ಟಕ್ಕೂ ನಾನು ಯಾರ ಮುಖ ನೋಡಬಾರ್ದು ಅನ್ಕೊಂಡಿದ್ದೀನೋ ಅವರು ಮತ್ತೆ ಮತ್ತೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಏನಿದೆಲ್ಲ? ಅಪ್ಪ, ಅವ್ರು ನಿಮ್ಮ ಅಳಿಯಂಗೆ ನಿಮ್ಮ ಮನೆಗೆ ಬರೋ ಹಕ್ಕು ಇಲ್ವಾ? ಪಲ್ಲವಿ, ಮಾವ ಅಳಿಯ ಅಂತ ಇಲ್ದೇ ಇರೋ ಸಂಬಂಧನ ಗಂಟಾಕಕ್ ಪ್ರಯತ್ನ ಪಡಬಾರ್ದು ಅಂತ ಹೇಳು. ಮಾವ, ನಿಮ್ಮನ್ನ ನೋಡ್ತಾ ಇದ್ರೆ ಚಿಕ್ಕ ಮಗು ನೋಡ್ದಂಗೆ ಅನ್ನಿಸ್ತಾ ಇದೆ. ಏನೋ ಒಂದು ಚಿಕ್ಕ ತಪ್ಪು ನಡೆದೋಯ್ತು, ಅದನ್ನೇ ಇಟ್ಕೊಂಡು ನೀವು ಇನ್ನೂ ಕೋಪ ಮಾಡ್ಕೊಂಡಿದ್ರೆ ಹೇಗೆ? ಇವನು ನನ್ನ ತಮ್ಮ ಅಂತ ನಾನು ಹೇಳ್ತಾ ಇಲ್ಲ, ಇವನು ತುಂಬಾ ಒಳ್ಳೆಯವನು. ಅವತ್ತು ನೀವು ಇವನ್ನ ಅಪಾರ್ಥ ಮಾಡ್ಕೊಂಡು ಜಗಳ ಮಾಡಿದ್ರಿ ಅಂತ ಇವನು ಕುಡಿದು ಏನೇನೋ ಒಂದಷ್ಟು ಮಾತಾಡಿದ್ದಾನೆ. ಅದಕ್ಕೆ ಸಾರಿ ಕೇಳೋದಕ್ಕೆ ಅಂತ ಬಂದಿದ್ದಾನೆ. ನಮ್ಮ ಮಾವಂಗೆ ಸಾರಿ ಕೇಳ. ಯಾರು ಏನು ಹೇಳ್ಬೇಕಾಗಿಲ್ಲ ನನಗೆ. ದಯವಿಟ್ಟು ಅವ್ರನ್ನೆಲ್ಲ ನನ್ನ ಕಣ್ ಮುಂದೆ ಇರಬಾರ್ದು ಅಂತ ಹೇಳು ಪಲ್ಲವಿ. ಮಾವ, ನಾನು ಮಾಡಿದ ನಿಜವಾಗ್ಲೂ ದೊಡ್ಡ ತಪ್ಪೆ. ಕುಡಿದು ಮತ್ತಲ್ಲಿ ಏನೇನೋ ಕೋತಿ ಚೇಷ್ಟೆ ಮಾಡಿ ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ನನಗೆ ಕ್ಷಮಿಸ್ಬಿಡಿ ಮಾವ. ಏಯ್, ನೀನೋ ನಿನ್ನ ನಾಟಕನೋ, ಮೊದಲು ಹೋಗೋ ಇಲ್ಲಿಂದ. ಎದಳೋ. ಏನ್ ಮಾವ, ಅವ್ನು ಮಾಡಿದ ತಪ್ಪು ಅಂತ ಕೇಳಿಕೊಂಡು ಕಾಲಿಗೆ ಬೀಳ್ತಾ ಇದ್ರು ಕೂಡ ನೀವು ಹಿಂಗೆ ಮರ್ಯಾದೆ ಇಲ್ದಂಗೆ ಮಾತಾಡೋದು ಕರೆಕ್ಟ್ ಅಲ್ಲ. ಎಷ್ಟೇ ಬೇಡ ಅನ್ಕೊಂಡ್ರು ನಾವೆಲ್ಲ ಒಂದೇನೆ. ಒಂದು 4 ದಿನ ಆದ್ಮೇಲೆ ಅಯ್ಯೋ ನಮ್ಮ ಅಳಿಯಂದ್ರ ಹತ್ರ ಈ ಥರ ಮಾತಾಡದ್ನಲ್ಲ ಅಂತ, ಸುಮ್ಮನೆ ಅವ್ರಿಗೆ ಬೇಜಾರು ಮಾಡಿದ್ನಲ್ಲ ಅಂತ ನಾಳೆ ನೀವು ಬೇಜಾರು ಮಾಡ್ಕೋಬಾರ್ದು. ಏಯ್, ನಿಮ್ಮಿಂದಾಗಿ ನಾನು ನೋವು ಪಡ್ತಿದ್ದೀನಿ ಕಣ್ರೋ. ನಿಮ್ಮಿಂದಾಗಿ ನಮ್ಗೆ ಅವಮಾನ ಆಗ್ತಿದೆ. ನಿಮ್ ಬಗ್ಗೆ ನನಗೆ ಅಪರಾಧಿ ಭಾವ ಬರೋ ಪ್ರಶ್ನೆನೇ ಇಲ್ಲ. ನೀವೇನೋ ನಿಮ್ ಬುದ್ಧಿ ಎಂತದ್ದು, ನಿಮ್ ಕುಟುಂಬ ಎಂತದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಪ್ಪ ಪ್ಲೀಸ್, ಬಾಲಾಜಿಯಿಂದ ನಡೆದಿರೋ ತಪ್ಪಿಗೆ ಬಾಲಾಜಿ ಹತ್ರನೇ ಮಾತಾಡಿ. ಇಡೀ ಕುಟುಂಬದ ಬಗ್ಗೆ ನೀವ್ ಹೀಗ್ ಮಾತಾಡೋದು ಸರಿ ಇಲ್ಲಪ್ಪ. ಅತ್ತೆ ಮನೆಯವ್ರ ಪರವಾಗಿ ಮಾತಾಡ್ಕೊಂಡು ಬರ್ತಾ ಇದೀಯಾ? ಮತ್ತೆ ನಿಮ್ ಮನೆಯವರು ನಮ್ಗೆ ಥೂ ಅಂತ ನಮ್ಮ ಮುಖಕ್ಕೆ ಹೋಗ್ದು ಮನೆಯಿಂದ ಹೊರಗಡೆ ಹೋಗಿ ಅಂದಾಗ ಆಗೇನಾಗಿತ್ತಮ್ಮ? ಹೆತ್ತು ತಂದೆಗೆ ಅವಮಾನ ಆದಾಗ ನಿನಗೆ ಏನು ಅನಿಸ್ಲಿಲ್ಲ. ಅತ್ತೆ ಮನೆಯವ್ರ ಬಗ್ಗೆ ಮಾತಾಡಿದಾಗ ನಿನಗೆ ಕೋಪ ಬರ್ತಿದ್ಯಾ? ಅಷ್ಟಕ್ಕೂ ನಾನು ನಿನ್ನ ಹೆತ್ತ ತಂದೆನೇ ಅಲ್ಲ. ಇಲ್ಲಿ ನೋಡು, ಇವಾಗ ಹೇಳ್ತಾ ಇದ್ದೀನಿ, ನಿನಗೆ ಈ ಮನೆ ಬಾಗ್ಲು ಮುಚ್ಚಿದೆ. ನಿನಗೂ ಈ ಮನೆಗೂ ಸಂಬಂಧ ಇಲ್ಲ. ಇವತ್ತಿಂದ ಇನ್ಯಾವತ್ತೂ ನನ್ನ ಕಣ್ಮುಂದೆ ಬರಬೇಡ. ಅಪ್ಪ, ತುಂಬಾ ನೋವಾಗೋ ಹಾಗೆ ಮಾತಾಡ್ತಿದ್ದೀರಾ. ಇಲ್ಲ, ಇಷ್ಟು ದಿನ ನಾನು ನನ್ನ ಮಕ್ಕಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಸರಿಯಾದ ಪಾಠನೇ ಕಲಿಸ್ಬಿಟ್ರೆ, ಸರಿಯಾದ ಬುದ್ಧಿನೇ ಕಲಿಸ್ಬಿಟ್ರೆ. ಕಡೆ ಪಕ್ಷ ಪೂರ್ವಿನಾದ್ರೂ ನನ್ನ ಮಗಳಾಗಿ ಉಳಿಸ್ಕೋಬೇಕು ಅನ್ಕೊಂಡಿದ್ದೀನಿ. ನೀನು ಕಣ್ಮುಂದೆ ಇದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಪಲ್ಲವಿ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ಇವರೆಲ್ಲ ಇಲ್ಲೇ ಇದ್ರೆ ನಾನು ನೆಮ್ಮದಿಯಾಗಿರೋದಿಕ್ಕಾಗಲ್ಲ. ಅದಕ್ಕೇನೆ ಮದ್ವೆನ ಇಲ್ಲಿ ಮಾಡೋದು ಬೇಡ, ನನ್ನ ಸೋದರ ಮಾವಂಗೆ ಹೇಳಿ ಊರಲ್ಲಿ ಮಾಡೋದಿಕ್ಕೆ ನಿರ್ಧಾರ ಮಾಡಿದ್ದೀನಿ. ನಾಳೆ ಅಥವಾ ನಾಡಿದ್ದು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅಪ್ಪ, ಏನಪ್ಪ ಇದು? ಪಲ್ಲವಿ, ನನ್ನ ಜೊತೆ ಯಾರನ್ನು ಮಾತಾಡಬೇಡ ಅಂತ ಹೇಳೋ. ಇನ್ನೊಂದು ವಿಷಯ, ಊರಲ್ಲಿ ನಡೀತಾ ಇರೋ ನಮ್ಮ ಪೂರ್ವಿಕನ ಮದುವೆಗೆ ಯಾರನ್ನು ಆಹ್ವಾನ ಮಾಡಬೇಡ. ಆ ಕುಟುಂಬನಾಗ್ಲಿ, ನಿನ್ನ ಮಗಳನ್ನಾಗ್ಲಿ ಮತ್ತೆ ಇವ್ರನ್ನಾಗ್ಲಿ ಖಂಡಿತ ಕರಿತಾ ಇಲ್ಲ ನಾವು. ಇವ್ರು ಯಾರು ಅಲ್ಲಿಗೆ ಬರೋ ಯೋಚನೆ ಕೂಡ ಮಾಡಬಾರ್ದು. ಪಲ್ಲವಿ, ಇನ್ನು ಒಂದೇ ಒಂದು ನಿಮಿಷ ಕೂಡ ಇವರು ಇಲ್ಲಿರಬಾರ್ದು. ಮಾವ, ಏನ್ ಮಾವ ಈ ತರ ಅವಮಾನ ಮಾಡ್ತಾ ಇದ್ದೀರಾ ನಮ್ಗೆ? ತುಂಬಾ ನೋವಾಗ್ತಿದ್ಯಪ್ಪ, ನೀವ ಹೀಗ್ ಮಾತಾಡ್ತಿರೋದು. ಮಾತಾಡೋ ಹಾಗೆ ಮಾಡಿದೀರಾ. ನನ್ನನ್ನು ನೀವು ಈ ಪರಿಸ್ಥಿತಿಗೆ ತಂದು ನಿಲ್ಸಿದ್ದೀರಾ. ನಾನು ಮೊದ್ಲಿಂದಾನೇ ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೋಗಿ, ಮರ್ಯಾದೆಯಿಂದ ಹೊರಗಡೆ ಹೋಗಿ. ಗೀತಾ, ಗೀತಾ
ತುಂಬ ಸಂತೋಷ ಆಯಿತು ಮಾವ. ತಪ್ಪನ್ನು ತಿದ್ಕೊಳ್ಳೋಣ ಅಂತ ಅಂದರೆ ಅದಕ್ಕೂ ಕೂಡ ಅವಕಾಶ ಕೊಡ್ತಿಲ್ಲ. ತಪ್ಪು ಮಾಡಿರೋದು ನಾವೋ ನೀವೋ ನೀವೇ ಯೋಚನೆ ಮಾಡಿ. ನಡೆಯೋ. ಇತಿಹಾಸರು ಪ್ರೀತಿಯಲ್ಲಿ ಸೋತೋರು ನಾವು ಚೈತೆಯಾಗದೆ ಸೇರಲಿ ಜೀವಿಸಿರು ನಮ್ಮ ನಾಯಕ ಬೆಳಗಿರು ಮಾಲೀಕ ಕಾಲಗಳು ಕೀಚಕ ಪ್ರೀತಿ ಕೊಲೆ ಪಾತಕ ನಮ್ಮ ಪ್ರೀತಿ ನಮ್ಮ ಪ್ರೀತಿ ನಮ್ಮ ಪ್ರೀತಿ ಬಾಲಾಜಿ ಇಲ್ದೆ ನಾನು ಬದುಕಿರಲ್ಲ. ಪಲ್ಲವಿ, ಪಲ್ಲವಿ. ಹಾ ಏನ್ರಿ? ಪ್ರಯಾಣಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಡು ಮಾಡ್ಕೋ. ಆಮೇಲೆ ಅದು ಮರ್ತೋಗಿದ್ದೀನಿ ಇದು ಮರ್ತೋಗಿದ್ದೀನಿ ಅಂತ ಮಾತ್ರ ಹೇಳ್ಬೇಡ. ಮದ್ವೆ ಖರ್ಚಿಗೋಸ್ಕರ ಸ್ವಲ್ಪ ದುಡ್ಡು ಕೇಳಿದ್ದೀನಿ, ಅದನ್ನ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ತಗೊಂಡ್ ಬರ್ತೀನಿ. ಸರಿ ರೀ.
ಪೂರ್ವಿ ಈಗ ನಾನು ಹೇಳೋದು ನಡೆಸ್ಕೊಳ್ಳೋದೆಲ್ಲ ನಿನಗೆ ನೋವಾಗಬಹುದು. ಆದರೆ ನಾನೇನೇ ಮಾಡಿದ್ರು ನೀನು ಚೆನ್ನಾಗಿರ್ಬೇಕು ಅಂತಾನೆ ಮಾಡ್ತೀನಿ. ಅದನ್ನು ನಂಬು. ಹೆಣ್ಮಕ್ಳು ಆಸೆ ಪಟ್ಟಿದ್ದೆಲ್ಲ ಪಡ್ಕೋತಾರೆ ಅಂತ ಕನ್ಸಲ್ಲೂ ಅನ್ಕೋಬೇಡ. ದಯವಿಟ್ಟು ಮನ್ಸಲ್ಲಿರೋದನ್ನೆಲ್ಲ ಪಕ್ಕಕ್ಕಿಟ್ಟು ಅರ್ಥ ಮಾಡ್ಕೊ. ನಿಮ್ಮಪ್ಪ ಮಾಡ್ತಿರೋದೇ ಕರೆಕ್ಟ್. ಎಲ್ಲ ನೀನು ಒಳ್ಳೇದಕ್ಕೆ. ಅಮ್ಮ, ನಿನ್ ಪೂಜೆ ಎಲ್ಲ ಆದ್ಮೇಲೆ ಕಿಚನ್ ಅಲ್ಲಿ ಹಾಲ್ ಕಾಯಿಸಿಟ್ಟಿದ್ದೀನಿ. ನೀನೇ ಕಾಫಿ ಮಾಡ್ಕೊಂಡು ಕುಡಿದ್ಬಿಡು, ಸರಿನಾ? ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ಕಾಪಾಡು ಶ್ರೀರಾಮ ಎನ್ನ ಕಾಪಾಡು ಶ್ರೀರಾಮ ಎನ್ನ ಕಾಪಾಡು ಶ್ರೀರಾಮ. ಹಲೋ ಮಾವ. ಹೇಳಿ ಮಾವ. ಬೆಳಗಿನ ಜಾವನೇ ಹೊರಡ್ತಾ ಇದ್ದೀವಿ. ಒಂದು 9-10 ಗಂಟೆಲೆಲ್ಲ ಅಲ್ಲಿರ್ತೀವಿ ಮಾವ. ದುಡ್ಡಿಗೆಲ್ಲ ಏನು ತೊಂದರೆ ಇಲ್ಲ ಮಾವ. ನಾನೆಲ್ಲ ಏರ್ಪಾಡು ಮಾಡಿದ್ದೀನಿ. ಇವಾಗ ದುಡ್ಡು ತಗೊಂಡೇ ಮನೆಗೆ ಹೋಗ್ತಾ ಇದ್ದೀನಿ ಮಾವ. ನೀವು ಹಳೇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳೋದೇನೆ ನನ್ನ ಮಗಳು ಮದುವೆನ ನಿಮ್ಮ ಮನೇಲಿ ಮಾಡೋದಕ್ಕೆ ನೀವು ಒಪ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ಸ್ ಮಾವ. ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೀನಿ. ಇಷ್ಟು ದಿನ ನಿಮ್ಮ ಸಂಬಂಧ ಕಳ್ಕೊಂಡು ದೂರ ಬದುಕ್ತಾ ಇದ್ದ ಮನುಷ್ಯನಿಗೆ ಇವತ್ತು ಅಲ್ಲಿಗೆ ಬಂದು ನನ್ನ ಮಗಳು ಮದುವೆನ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ನನ್ನನ್ನು ಅರ್ಥ ಮಾಡ್ಕೊಂಡ್ರಿ ಮಾವ. ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದೀನಿ. ಪೂರ್ವಿ ಅಮಾಯಕಳು ಮಾವ. ಅವಳು ದೊಡ್ಡ ಮಗಳಾಗಿ ಹುಟ್ಟಿದಾಳೆ ಹೊರತು ಏನು ಗೊತ್ತಾಗಲ್ಲ ಅವಳಿಗೆ. ಬೆಳ್ಳಗಿರೋದ್ನೆಲ್ಲ ಹಾಲು ಅಂತ ನಂಬ್ತಾಳೆ. ಅದಕ್ಕೆ ಅವಳ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳು ಬರಬಾರ್ದು ಅಂತ ಒಳ್ಳೆ ಸಂಬಂಧ ನೋಡಿದ್ದೀನಿ. ಚೆನ್ನಾಗಿರುತ್ತೆ ಮಾವ. ಅವನ ಜೊತೆ ಮದುವೆ ಆದ್ರೆ ನಮ್ಮ ಪೂರ್ವಿ ಜೀವನ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಗಳು ಜೀವನ ಅಂತೂ ಅವಳು ಇಷ್ಟಪಟ್ಟವನ ಜೊತೆ ಹೋಗ್ಬಾರ್ದ ಜಾಗಕ್ಕೆ ಸೊಸೆಯಾಗಿ ಹೋಗಿದ್ದಾಳೆ. ಅವಳ ಜೀವನದ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಹಾಗಂತ ಬೇಜಾರು ಮಾಡ್ಕೊಳ್ದೇನೂ ಇರೋದಿಕ್ಕಾಗಲ್ಲ. ನಮ್ಮ ಹೊಟ್ಟೆಲಿ ಹುಟ್ಟಿದ ಪಾಪಕ್ಕೆ ದಿನ ಬೇಜಾರು ಮಾಡ್ಕೊಂಡು ಬದುಕೋದು ಬಿಟ್ರೆ ಮಾಡೋದಿಕ್ಕೆ ಬೇರೆ ಏನೂ ಉಳಿದಿಲ್ಲ. ಕಡೆ ಪಕ್ಷ ಪೂರ್ವಿ ಜೀವನನಾದ್ರೂ ಚೆನ್ನಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ಪೂರ್ವಿ ಕೂಡ ಒಂದ್ ವೇಳೆ ಅದೇ ರೀತಿ ತಪ್ಪು ಮಾಡಿದ್ರೆ ಅಷ್ಟಕ್ಕೂ ನಾನು ಏನಾಗೋಗ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಅವಳು ತುಂಬಾ ಒಳ್ಳೆಯವಳು ಮಾವ. ನನ್ನ ಮಾತು ಕೇಳ್ತಾಳೆ.
ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತಾಳೆ. ಅವಳನ್ನ ನಿನ್ ಮಗಳು ಅನ್ಕೊಂಡು ಅವಳ ಮದ್ವೆಲಿ ಯಾವ ಕೊರತೆನೂ ಆಗದೆ ಇರೋ ತರ ಅದ್ದೂರಿಯಾಗಿ ಮಾಡಿ ಮಾವ. ಇದಕ್ಕಿಂತ ನಿಮ್ಮ ಹತ್ರ ಏನೂ ಕೋರ್ಕೊಳ್ಳೋದಿಕ್ಕಾಗಲ್ಲ. ಸರಿ ಮಾವ, ಇಡ್ತೀನಿ. ಬಾಲಾಜಿ, ಬಾಲಾಜಿ, ಪೂರ್ವಿ, ಬಾಲಾಜಿ. ಪೂರ್ವಿ ಏನಾಯ್ತು ಪೂರ್ವಿ? ಯಾಕೆ ಅಳ್ತಿದ್ಯಾ ಪೂರ್ವಿ? ಏನಾಯ್ತು ಪೂರ್ವಿ? ಪೂರ್ವಿ ಅರ್ಜೆಂಟಾಗಿ ಫೋನ್ ಮಾಡಿ ಇಲ್ಲಿಗೆ ಯಾಕೆ ಬರೋಕ್ ಹೇಳ್ದೆ? ಪೂರ್ವಿ, ಪೂರ್ವಿ ಪ್ಲೀಸ್ ಪೂರ್ವಿ, ಪ್ಲೀಸ್ ಪೂರ್ವಿ, ಅಳಬೇಡ ಪೂರ್ವಿ, ಪ್ಲೀಸ್. ಏನಾಯ್ತು ಅಂತ ಹೇಳು ಪೂರ್ವಿ. ಕರ್ಕೊಂಡು ಹೋಗು, ನನ್ನನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗು. ಏನ್ ಹೇಳ್ತಾ ಇದೀಯ ಪೂರ್ವಿ? ಹೌದು, ನಿನ್ನ ಬಿಟ್ಟು ನಂಗೆ ಬದುಕಕ್ಕಾಗಲ್ಲ. ಇನ್ನೊಬ್ರ ಹತ್ರ ತಲೆ ಬಗ್ಸಿ ನಂಗೆ ತಾಳಿ ಕಟ್ಸ್ಕೊಳಕ್ಕಾಗಲ್ಲ. ಇದಕ್ಕೂ ಮುಂಚೆ ತುಂಬಾ ಸಲ ಕೇಳಿದ್ಯಾ ಓಡ್ ಹೋಗಿ ಮದ್ವೆ ಮಾಡ್ಕೊಳ್ಳೋಣ ಬಾ ಅಂತ. ನಾನೇ ಬೇಡ ಅಂದೆ. ಈಗ ನಾನೇ ಕೇಳ್ತಾ ಇದ್ದೀನಿ, ಪ್ಲೀಸ್ ನನ್ನನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗು. ಪ್ಲೀಸ್ ಬಾಲಾಜಿ, ಕರ್ಕೊಂಡು ಹೋಗು. ಪೂರ್ವಿ ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನ್ ಪಡ್ತಿರೋ ಕಷ್ಟನ, ನಾನ್ ಪಡ್ತಿರೋ ಸಂಕಟನ ಯಾರು ಅರ್ಥ ಮಾಡ್ಕೋತಿಲ್ಲ. ನನಗೆ ನೀನ್ ಬೇಕು. ಪ್ಲೀಸ್ ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗು ಬಾಲಾಜಿ, ಪ್ಲೀಸ್. ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದೀಯಾ? ಹೌದು, ಮನ್ಸಲ್ಲಿ ಒಬ್ರನ್ನ ಇಟ್ಕೊಂಡು ಇನ್ನೊಬ್ರ ಹತ್ರ ತಾಳಿ ಕಟ್ಟಿಸ್ಕೊಂಡು ಜೀವನ ಪೂರ್ತಿ ಬದುಕೋಕ್ಕಾಗಲ್ಲ. ಆ ನರಕನ ಕ್ಷಣ ಕ್ಷಣನೂ ಅನುಭವಿಸಿ ಸಾಯ್ಬೇಕು. ನಿನ್ ಬಿಟ್ಟು ನನಗ್ ಬೇರೆ ಏನು ಬೇಡ. ಪ್ಲೀಸ್ ಬಾಲಾಜಿ, ನನ್ನ ಕರ್ಕೊಂಡು ಹೋಗು. ಪ್ಲೀಸ್ ಬಾಲಾಜಿ, ಕರ್ಕೊಂಡು ಹೋಗು ಪ್ಲೀಸ್. ಅಮ್ಮ, ಆ ಕಾಫಿ ಕುಡ್ದ್ಯಾ? ಆ ಕುಡ್ದೆ ಕಣೆ. ತಗೋ ಪ್ರಸಾದ ತಗೋ. ರಂಗ, ಪೂರ್ವಿ ಎಲ್ಲಮ್ಮ ಕಾಣಿಸ್ತಾ ಇಲ್ಲ? ಆಗ್ಲೇ ಪೂಜೆ ಮಾಡ್ಬೇಕಾದ್ರೂ ಅವಳು ಕಾಣಿಸ್ಲಿಲ್ಲ ಕಣೆ. ರೂಮಲ್ಲಿ ಇರ್ಬೇಕು ನೋಡು. ಸರಿ. ಪೂರ್ವಿ, ಪೂರ್ವಿ ನಿನ್ನನ್ನೇ. ಎಲ್ಲೋದ್ಲಪ್ಪ ಇವಳು? ರೂಮಲ್ಲೂ ಇಲ್ವಲ್ಲ. ಎಲ್ಲಿದ್ದಾಳಮ್ಮ? ಹೊರಗಿರ್ಬೇಕು ನೋಡೆ. ಸರಿ. ಇನ್ನೊಂದ್ಸಲ ಯೋಚನೆ ಮಾಡು ಪೂರ್ವಿ. ಇದಕ್ಕೂ ಮುಂಚೆ ಎಷ್ಟೋ ಸಲ ನಾವು ಹೋಗೋಣ ಅಂದಾಗ್ಲೆಲ್ಲ ನೀನ್ ಬೇಡ ಅಂದಿದ್ದೆ. ಅದಕ್ಕೆ ಕಾರಣ ಕೂಡ ಹೇಳ್ತಿದ್ದೆ. ಆದ್ರೆ ಈಗ ಸಡನ್ ಆಗಿ ನೀನೇ ಕರ್ಕೊಂಡು ಹೋಗು ಅಂತಿದ್ಯಾ. ಚೆನ್ನಾಗಿ ಯೋಚನೆ ಮಾಡಿ ಹೇಳು. ನಾನು ಎಲ್ಲ ಆಲೋಚನೆ ಮಾಡಿದಿರಿ. ಇನ್ ಯೋಚನೆ ಮಾಡಕ್ ಏನು ಉಳ್ದಿಲ್ಲ. ನೀನಿಲ್ದೆ ನಂಗೆ ಬದುಕೋಕ್ ಆಗಲ್ಲ. ಪ್ಲೀಸ್ ಪ್ಲೀಸ್ ಬಾಲಾಜಿ, ನನ್ನ ಕರ್ಕೊಂಡು ಹೋಗು ಪ್ಲೀಸ್. ಎಲ್ಲೂ ಕಾಣಿಸ್ತಿಲ್ವಲ್ಲಮ್ಮ ಇವಳು? ಆಚೆ ಎಲ್ಲಾದ್ರೂ ಹೋಗಿರ್ಬೇಕು. ಫೋನ್ ಮಾಡಿ ನೋಡು. ಇದೇನಮ್ಮ ಫೋನ್ ಇಲ್ಲೇ ರಿಂಗ್ ಆಗ್ತಾ ಇದೆ? ಅಮ್ಮ, ನನ್ನ ಆಸೆನ ಪ್ರೀತಿನ ಕೊಂದ್ಕೊಂಡು ಬಾಲಾಜಿ ಇಲ್ದೆ ಬದುಕಕ್ಕಾಗಲ್ಲ. ಇಷ್ಟ ಇಲ್ದಿರೋನ್ ಜೊತೆ ತಾಳಿ ಕಟ್ಟಿಸ್ಕೊಳಕ್ ಆಗಲ್ಲ. ಹಾಗೆ ಸತ್ ಹೋಗೋ ಧೈರ್ಯನೂ ಇಲ್ಲ. ಅದಕ್ಕೆ ಬದುಕ್ಬೇಕು ಅಂತ ಓಡ್ ಹೋಗ್ತಾ ಇದ್ದೀನಿ. ಬಾಲಾಜಿ ಜೊತೆ ಬದುಕ್ಬೇಕು ಅಂತ
ಮನೆ ಬಿಟ್ಟು ಓಡ್ ಹೋಗ್ತಾ ಇದ್ದೀನಿ. ಎಲ್ಲೇ ಇದ್ರೂ ಸಂತೋಷವಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತೀರಂತ ನಂಬಿಕೆ ಕೂಡ ನನಗಿಲ್ಲ. ಆದ್ರೆ ನಾನು ನಿನ್ ಹೊಟ್ಟೆಲೆ ಹುಟ್ಟಿರೋ ಮಗಳಮ್ಮ. ದಯವಿಟ್ಟು ನನಗ್ ಶಾಪ ಹಾಕ್ಬೇಡ. ನಿನ್ ಶಾಪ ಬಾಲಾಜಿಗೆ ತಾಗ್ಬಾರ್ದು. ನನ್ನ ಕ್ಷಮಿಸಮ್ಮ. ಪೂರ್ವಿ, ಪೂರ್ವಿ, ಎಂತ ಕೆಲಸ ಮಾಡ್ಬಿಟ್ಟೆ ಪೂರ್ವಿ, ಎಂತ ಕೆಲಸ ಪಲ್ಲವಿ, ಏನಾಯ್ತೆ ಏನಾಯ್ತೆ ಪಲ್ಲವಿ, ಏನಾಯ್ತೆ ಪಲ್ಲವಿ? ನೋಡಮ್ಮ, ಪೂರ್ವಿ ಎಂತ ಕೆಲಸ ಮಾಡ್ಬಿಟ್ಲು ನೋಡಮ್ಮ. ಆ ಬಾಲಾಜಿ ಜೊತೆ ಹೊರಟೋದ್ಲಮ್ಮ.